ಹೇಗಾಗಿ ಅಣ್ಣ ನಾಗರಾಜಣ್ಣ ಹಾಕ್ಬಿಟ್ಟು ಅದೊಂದು ಒಳ್ಳೆ ನೀರು ಅದು ಹೋಯ್ತು ಹಂಗೆ. ನೀವು ಒಂದು ಬೋರ್ ಹಾಕಿದ್ದೀರ ನಿನ್ನ ಪೈಪಿನ ರೆಡಿ ಮಾಡಿಸ್ಬಿಟ್ಟು ಪಂಚಾಯತ್ ಪೈಪ್ ಪೈಪಿನ ಹಾಕ್ಬಿಟ್ಟು ಮಾಡಿ ನೀರೆಲ್ಲ ಒಂದ್ಸತಿ ಆಚೆ ಬಿಟ್ಟಿದ್ದೀರಾ, ಚೆಕ್ ಮಾಡಿದ್ದೀರಾ? ಈ ಕಡೆ ಅಲ್ಲೇ ಸೈಡ್ಗೆ ಕಟ್ ಮಾಡಿ ನಿಮ್ಮ ಮೊದಲೇ ಯಾರಿದ್ರಲ್ಲಿ ಇಲ್ಲ ನೀವು ಮಾಡ್ಬೇಕು. ಪುಡಿಯ ಮಾಡಿಸಿದೀವಿ ನಿಮ್ಮ ಹತ್ರ ಲಕ್ಷ್ಮಿ, ನೀವು ಮಾಡಿ ಹಿಡ್ಕೊಂಡು ಕಟ್ ಮಾಡ್ರ ಅಲ್ಲೋ ಕೈ ಅವ್ರು ಕೊಡ್ಲಿ, ಹಣ್ಣೊಬ್ರು ಕೊಡ್ಲಿ, ಒಬ್ರು ಹೆಣ್ಮಕ್ಳಿಗೆಲ್ಲ ತುಂಬಾ ಕೊಡ್ಲಿ. ಅದಂಗೆ ಇಡಿ ಕೊಡ್ತಾನ ಚೂರಿಗೆ ದಿನ ನಮ್ಮೂರಲ್ಲಿ ಫಿಲ್ಟ್ರಿಲ್ಲ. ನಾವು ಗುಟ್ಟಳ್ಳಿ ಹೋಗು ನಮ್ಮೂರವರೆಲ್ಲ ತೊಗೊಂಡು ಬರ್ತಾಯಿದ್ರು. ಇವಾಗ ಮೇಡಮ್ ಅವರು ಬಂದು ನಮ್ಮ ಫಿಲ್ಟ್ರು ಮಾಡಿಕೊಟ್ಟು ನಮ್ಮೂರಿಗೆ ಒಳ್ಳೆ ಮಾಡಿ ರೋಡಲ್ಲಿ ಹೋಗೋರೆಲ್ಲ ಫಿಲ್ಟ್ರಿಗೆ ಬಂದು ಇಲ್ಲೇ ತೊಗೊಂಡು ಹೋಗ್ತಾರೆ ನೀರು. ಸುಮಾರು ಜನ ಬಂದು ವಾಪಸ್ ಹೋದ್ರು. ಇವಾಗ ರೋಡಲ್ಲಿ ಹೋಗೋರು ಕೂಡ ತೊಗೊಂಡು ಹೋಗ್ತಾರೆ. ಮೇಡಮ್ ಒಳ್ಳೆ ಕೆಲಸ ಮಾಡಿದ್ದಾರೆ, ನಮಗೆ ಚೆನ್ನಾಗಿ ಇದು ಮಾಡಿದ್ದಾರೆ. ನಮ್ಮೂರಲ್ಲಿ ಫಿಲ್ಟರ್ ಇಲ್ಲ, ಮೇಡಮ್ ಅವರು ಹಾಕಿದ್ರು, ಎಲ್ಲರೂ ಬಂದು ತಗೊಂಡು ಹೋಗ್ತಾರೆ, ಚೆನ್ನಾಗಿ ಮಾಡಿದ್ದಾರೆ. ಇವಾಗ ನಮ್ಮ ಇಲ್ಲಿಂದ ಗುಟ್ಟಳಿಗೆ ಹೋಗ್ತಾಯಿದ್ರು, ಹುಡುಗರು ಹೋಗ್ತಾಯಿದ್ರು, ಗಾಡಿಯಲ್ಲಿ ತಗೊಂಡು ಹೋಗ್ತಾ ದೂರ ಇತ್ತು. ಇವಾಗ ಮೇಡಮ್ ಅವರು ಒಂದು ಇದು ತಂದು ನಮಗೆ ತುಂಬ ಒಳ್ಳೆಯದಾಯಿತು, ತುಂಬ ಸೌಕರ್ಯ ಆಗಿದೆ. ನಮ್ಮೂರಲ್ಲಿ ಇಷ್ಟು ದಿನ ಕುಡಿಯೋ ನೀರಿಲ್ಲ, ಗುಟ್ಟಳಿಗೆ ಹೋಗ್ತಾ ಇದ್ವಿ ನಾವೆಲ್ಲ. ಮೇಡಮ್ನವರು ನಮ್ಮೂರಿಗೆ ಇದು ಮಾಡಿದ್ರು, ಫಿಲ್ಟ್ರ್ ಹಾಕ್ಸಿದ್ರು. 2 ಕಿಲೋಮೀಟ್ರು ಹೋಗ್ಬೇಕಾಗಿತ್ತು. ಯಾರಾದರೂ ಇದ್ದರೆ ಹೋಗೋಕೆ, ಇಲ್ಲದೇ ಇದ್ದರೆ ನೀರಿಲ್ಲ. ಇವಾಗ ಊರಲ್ಲೇ ಇದ್ದರೆ ನಾವೇ ಎತ್ಕೋಬೋದಲ್ಲ. ಯಾರೋ ಮಕ್ಕಳು ಗಿಕ್ಳು ಬಂದು ಯಾರೋ ಒಬ್ರು ಎತ್ಕೊಂಡು ಹೋಗ್ಬೋದು. ಅವಾಗ ಗಂಡಸರೇ ಬೇಕಲ್ಲ ನೀರು ಎತ್ಕೊಂಡು ಬರೋಕ್ಕೆ, ಗಾಡಿ ಬೇಕು, ಗಂಡಸರು ಬೇಕು. ಮಳೆ ಬಂದರೆ ನೀರಿಲ್ಲ, ಕರೆಂಟ್ ಇಲ್ಲ ಅಂದರೆ ನೀರಿಲ್ಲ. ಊರಲ್ಲೇ ನೀರಿದ್ರೆ ನಾವು ಎತ್ಕೊಳ್ಬೋದಲ್ಲ. ನಮಗೆಲ್ಲ ಅನುಕೂಲ ಆಯಿತು. ಮೇಡಮ್ ಒಳ್ಳೆ ಕೆಲಸ ಮಾಡಿದ್ರು. ನಮ್ಮೂರ್ಗೆ 5 ವರ್ಷ ಆಯಿತು ಮೇಡಮ್ ಬಂದು. ಇವತ್ತು ಬಂದವ್ರೆ, ನೀರಕ್ಕೆ ಬಂದವ್ರೆ. ಎಲೆಕ್ಷನ್ಗೆ ಏನು ಬಂದಿದ್ರು ನಮ್ಮೂರಿಗೆ, ಇವತ್ತು ಬಂದವ್ರೆ ನಮ್ಮೂರಿಗೆ. ನೀರು ಕೊಟ್ಟೆ ಬರ್ಬೇಕು, ನೀರು ಕೊಟ್ಟು ಬಂದಿದ್ದಾರೆ ನಮ್ಮೂರಿಗೆ. ಯಾರನ್ನ ಮಾತಾಡ್ತೀರಾಗ? ಬರಲಿ ಊರ ಹೆಣ್ಮಕ್ಳಿಗೆ ಬರಲಿ ಪೂಜೆಗೆ. ಅಲ್ಲಿ ಮುಂದೆ ಬಾ, 1 ನಿಮಿಷ ಅಲ್ಲಿ ಬಾ, ಮುಂದೆ ಸ್ವಲ್ಪ ಮುಂದೆ ಬಾ. ಅಲ್ವಾ ಹಿಡ್ಕೊ, ಪಟ್ಕೊಂಬ ಸೇರಿ ಕತ್ಕೊಂಡು మీరు రాండి అమ్మా.
ಚೆನ್ನಾಗಿದೆ ಮೇಡಮ್. ಅದನ್ನ ಚೆಲ್ಲಾಕ ನೀನೇ ಚೆಲ್ಲಾಕದು ಅದಿಡು ಮಾಡಿ ಅಲ್ಲಿ ಕ್ಲೀನ್ ಆಗಿದೆಯಾ ಅಂತ ಚೆಕ್ ಮಾಡ್ಬೇಕು. ಟ್ಯಾಂಕ್ ಓವರ್ ಹೆಡ್ ಟ್ಯಾಂಕ್ ಕ್ಲೀನ್ ಆಗಿದೆಯಾ ಅನ್ನೋ ಹೋಗ್ತಿದ್ದ ಚೂಡಿ ಮಲ್ಲ ನೀರು ಯೂಸ್ ಚೇಂಜ್ ಏನೋ ಅವ್ರಿಗೆ ಗೊತ್ತಾಗಲ್ಲಪ್ಪ, ನಿನಗೆ ಗೊತ್ತಾಗಬೇಕು. ನಿಮ್ಮ ಟ್ಯಾಂಕ್ ಕ್ಲೀನ್ ಆಗಿದೆಯಾ, ಮೇಲೆ ಟ್ಯಾಂಕ್ ಕ್ಲೀನ್ ಆಗಿದೆಯಾ ಎಲ್ಲ ನೀವು ಚೆಕ್ ಮಾಡಬೇಕು. ಕ್ಲೀನ್ ಮಾಡಿಸಿ ಬೋರ್ವೆಲ್ಲಿಂದ ಡೈರೆಕ್ಟ್ ಆಗಿ ಯಾವುದು ಫಿಲ್ಟರ್ಗೆ ಕನೆಕ್ಷನ್ ಕೊಟ್ಟಿರಲ್ಲ, ಬೋರ್ವೆಲ್ಲಿಂದ ಡೈರೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಟ್ಯಾಂಕ್ ಇಂದ ಕೊಟ್ಟಿದ್ದೀರ ಅಂದ್ರೆ ಟ್ಯಾಂಕ್ ಕ್ಲೀನ್ ಆಗಿರ್ಬೇಕು. ಟ್ಯಾಂಕ್ ಕ್ಲೀನ್ ಆಗಿದ್ರೆ ಎಲ್ಲ ನೀರು ಕೂಡ ಎಲ್ಲಿ ಹೋಗ್ಬೇಕು ಡ್ರೈನ್ ನೀಟಾಗಿ ಮಾಡಿ ಏನ್ ಕೆಲಸ ಮಾಡ್ತೀರಾ ಶುದ್ಧವಾಗಿ. ಮೇಲೆ ಟ್ಯಾಂಕ್ ತೊಳೆದಿಲ್ಲ, ಬೋರ್ವೆಲ್ ನೀರಾದ್ರೆ ಹಾಗೆ ಡೈರೆಕ್ಟ್ ಆಗಿ ಕನೆಕ್ಷನ್ ಕೊಡ್ಬೇಕಪ್ಪ. ಬೋರ್ ಲೈನ್ಗೆ ಹಾಕಿ, ಇಲ್ಲ ಅಂದ್ರೆ ನೀವು ಟ್ಯಾಂಕ್ ಇಂದ ಕೊಟ್ಟರು ಯಾವಾಗ್ಲೂ ತಲೆನೋವು ಇರಬಾರ್ದು ಅಂದ್ರೆ ಅದನ್ನ ಒಂದ್ಸತಿ ಕ್ಲೀನ್ ಮಾಡಿಸಿ. ಚಂದ್ರಕಲಾ ಬಾಯ್, ಅಷ್ಟು ಬರಲ್ಲ, ಡೈರೆಕ್ಟ್ ಆಗಿ ಕೊಟ್ಬಿಡಿ. ಟ್ಯಾಂಕ್ ಇಂದ ನೀರು ಕೊಡೋದು ಯೋಗ್ಯನ ನೀನ್ ಒಂದ್ಸತಿ ವಿಚಾರ ಮಾಡಿ. ಟ್ಯಾಂಕು ತೊಳಸು, ಊರವ್ರಿಗೆ ಅನುಕೂಲ ಆಗಲಿ. ಫಸ್ಟ್ ಆಫ್ ಆಲ್ ಟ್ಯಾಂಕ್ ತೊಳೆದಾದ್ಮೇಲೆ ಆ ನೀರು ಕೊಡ್ತೀರಾ, ಡೈರೆಕ್ಟ್ ಬೋರ್ವೆಲ್ ಇಂದ ಕೊಡ್ತೀರಾ, ನೀನು ಹೇಳ್ಬೇಕು. ಆಮೇಲೆ ನೀರು ಕೊಡಿ, ಆಯ್ತಾ? ಇದು ಮತ್ತೆ ಇದೆಲ್ಲ ಜನ ಓಡಾಡೋ ಹತ್ರ ಕಾಂಕ್ರೀಟ್ ಹಾಕ್ಸಿ ಆ ನೀರು ಗಿಡಗಳಿಗೆ ಹೋಗ್ಬೇಕು. ಎಲ್ಲಾದ್ರೂ ಒಂದು ಡ್ರೈನ್ಗಾದ್ರೂ ಹೋಗ್ಬೇಕು, ಇಲ್ಲ ಗಿಡಗಳಿಗೆ ಹೋಗ್ಬೇಕು. ಆ ರೀತಿ ಮಾಡಿಸಿ ಕೆಲಸ ತಗೋಬೇಕು ನೀವೇ ಅವ್ರ ಹತ್ರ. ಮೇಡಮ್ ಇವರು ವಾಟರ್ ಪ್ಲಾಂಟ್ ಅವ್ರಿಗೆ ಟೆಸ್ಟಿಂಗ್ ಬರುತ್ತೆ ಮೇಡಮ್, ಆ ಟೆಸ್ಟ್ ಮಾಡಿ ನೀರು ಬಿಡ್ಬೇಕು. ಇವ್ರು ಯಾವ್ದು ಏನ್ ಮಾಡ್ತಾ ಇಲ್ಲ, ಮತ್ತೆ ಮಾಡಿದ್ರೆ ಇದು ಗೊತ್ತಾಗ್ತಿತ್ತು ಮೇಡಮ್. ಟೆಸ್ಟಿಂಗ್ ನೀನ್ ಇಷ್ಟ ಬಂದಂಗೆ ನೀನ್ ಕೆಲಸ ಮಾಡ್ಬೇಡ. ನೀರ್ದು ಕೆಪಾಸಿಟಿ ಟೆಸ್ಟಿಂಗ್ ಮಾಡ್ಬೇಕು. ಊರವ್ರು ಬಂದಾಗಲ್ಲ ಆ ಥರ ನೀರು ಇವತ್ತು ಯಾರಿಗೂ ಕೊಟ್ಕೊಡ್ದು, ಕ್ಲೀನ್ ಆಗೋರ್ಗು ಕೊಟ್ಕೊಡ್ದು. ಇಲ್ಲ ಡೈರೆಕ್ಟ್ ಬೋರ್ವೆಲ್ ಇಂದ ಕೊಡ್ತೀರಾ, ಡೈರೆಕ್ಟ್ ಬೋರ್ ಕನೆಕ್ಷನ್ ಮಾಡಿ, ಮೇಲೆ ಹೋಗಿ ಟ್ಯಾಂಕ್ ಕ್ಲೀನ್ ಮಾಡಿ. ಇವೆಲ್ಲ ಶಿಸ್ತಿಲ್ಲ ಅಂದ್ರೆ ನಾವು ನಿಮ್ಮನ್ನ ಹೆಂಗ್ ಗೌರವವಾಗಿ ನೋಡಕ್ಕಾಗತ್ತೆ? ಒಂದತ್ರ ಹೇಳ್ತಾ ಇದಾರೆ ಮೇಡಮ್ ಅವರು, ಎಲ್ಲ ಕಡೆನೂ ಇದೇ ತರ ನಡೀತಾ ಇದೆ. ಎಲ್ಲ ಊರುಗಳಿಗೂ ಓಡಾಡಿದ್ದಾರೆ. ಇವತ್ತು ಅವ್ರವ್ರಿಗೆ ನಾವು ಕುಡಿಯೋ ನೀರಿನ ಘಟಕ ಕೊಟ್ಟಿದ್ದೀವಿ. ಬೇಜವಾಬ್ದಾರಿಯಿಂದ ಮಾಡಬೇಡಿ. ನಾವು ಯಾವುದೇ ಹಳ್ಳಿಯಲ್ಲಿ ಏನೇ ಕೆಲಸ ಮಾಡಿದ್ರು ನೀವು ಇನ್ನೂ ಶ್ರದ್ಧೆಯಿಂದ ಕೆಲಸ ಮಾಡಿ. ನೀವು ಕೆಲಸ ತಗೊಳ್ಳೋರು ನನಗಿಂತ ಶಿಸ್ತು ನಿಮಗಿರ್ಬೇಕು. ಅವರು ಏನು ಸುಮ್ಮನೆ ಮಾಡ್ತಾ ಇಲ್ಲ. ಕೇಳಿ, ಅವ್ರೇನಾದ್ರೂ ಸುಮ್ಮನೆ ಬಂದು ಈ ಊರಿಗೆ ಮಾಡ್ತಾ ಇದಾರೆ ಕೇಳಿ ಅವ್ರನ್ನ. ಅದಕ್ಕೋಸ್ಕರ ಕೆಲಸ ತಗೊಳ್ಳಿ ನೀವು. ಯಾವ ಕೆಲಸನೂ ಯಾರು ಬಂದು ಯಾವ ಕೆಲಸನೂ ಪ್ರಜಾ ಸೇವೆ ಅಂತ ಫ್ರೀಯಾಗಿ ಮಾಡೋ ಕೆಲಸ ಯಾವುದೂ ಇಲ್ಲ. ನಾವು ಅನುದಾನ ತರಬೇಕು, ಅನುದಾನ ತಗೊಂಬಂದು ಹಂಚಿಕೆ ಮಾಡಬೇಕು. ಹಂಚಿಕೆ ಮಾಡೋದ್ರೆ ಈ ಕುಡಿಯೋ ನೀರ್ದು ಕ್ವಾಲಿಟಿ ಕೆಲಸ ಮಾಡಲಿ. ಈ ಭಾಗದಲ್ಲಿ 1200 ಅಡಿ ಒಳಗಡೆ ಕೆಳಗಡೆಗೆ ಬೋರ್ವೆಲ್ಸ್ ಡ್ರಿಲ್ ಆಗಿದ್ದಾವೆ. 1300 ಅಡಿ 1200 ಅಡಿ ಅಷ್ಟು ಕೆಳಗಡೆಗೆ ಹೋದಾಗ ಯೋಗ್ಯವಾಗಿರೋ ಕುಡಿಯೋ ನೀರು ಇರಲ್ಲ. ಇವತ್ತಿನ ಮಕ್ಕಳಿಗಾದರೂ ಹಿಂದೆ ಗೊತ್ತಿಲ್ಲ, ಇವತ್ತಿನ ಭವಿಷ್ಯದ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಇರಬೇಕಂದ್ರೆ ಕುಡಿಯೋ ನೀರಿನ ಘಟಕಗಳ ಅವಶ್ಯಕತೆ ಜಾಸ್ತಿ ಇದೆ. ಅದರ ಇಂಪಾರ್ಟೆನ್ಸ್ನ ಇವರು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆ ನಾವು ಪ್ರತಿ ಹಳ್ಳಿಗೂ ಈ ಸೌಲಭ್ಯ ಕಲ್ಪಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ, ಅರ್ಥ ಮಾಡ್ಕೋಬೇಕು. ನಾವು ಊರಿಗೆ ತಂದಿದ್ದೀವಿ ಅಂತಂದ್ಬಿಟ್ಟು ಬೇಜವಾಬ್ದಾರಿಯಿಂದ ಮಾಡ್ತೀನಿ ಅಂದರೆ ಅವ್ರನ್ನೂ ನಾನು ಟಾಲ್ರೇಟ್ ಮಾಡಲ್ಲ. ಯಾರಿಗೂ ನಾವು ಫ್ರೀಯಾಗಿ ತಂದು ಮಾಡಿ ಅಂತೇಳಿಲ್ಲ. ಅದಕ್ಕೆ ಆದದ್ದು ಅನುದಾನ ಇರುತ್ತೆ. ಆ ಅನುದಾನ ಕೊಟ್ಟ ಮೇಲೇ ಅವ್ರು ಬಂದಿರೋದು ಕೆಲಸ ಮಾಡೋದಕ್ಕೆ. ಅವರು ಆ ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಹಳ್ಳಿಯವರಾಗಲಿ ಯಾರೇ ಆಗಲಿ, ಯಾರಿಗೆ ಸೇವೆ ಮಾಡಿದ್ರು ಅದರ ಬೆಲೆ ಇರಬೇಕು ಇವ್ರಿಗೆ. ಆ ಬೇಜವಾಬ್ದಾರಿತನ ತೋರಿಸಿದ್ರೆ ನಾನು ಕೂಡ ಒಪ್ಕೊಳ್ಳಲ್ಲ. ಕುಡಿಯೋ ನೀರಿನ ಘಟಕಗಳು ಪಂಚಾಯಿತಿ ನೀರನ್ನ ನಾವು ಅವಲಂಬಿಸಿರ್ತೀವಿ. ಪಂಚಾಯಿತಿಯಿಂದ ಬೋರ್ವೆಲ್ ನೀರಿರುತ್ತೆ, ಆ ಬೋರ್ವೆಲ್ ನೀರನ್ನೇ ಡೈರೆಕ್ಟಾಗಿ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಕೆಲವೊಂದು ಜಾಗದಲ್ಲಿ ಟ್ಯಾಂಕ್ ನೀರು ಕೊಡ್ತಾ ಇದ್ದೀವಿ. ಜಲ್ ಜೀವನ್ದು ಅದಕ್ಕೆ ಕನೆಕ್ಟ್ ಮಾಡಿರ್ತಾರೆ, ಮತ್ತು ಪಂಚಾಯಿತಿಯಿಂದ ಬೋರ್ವೆಲ್ದು ಕನೆಕ್ಟ್ ಮಾಡಿರ್ತಾರೆ. ಸದಾಕಾಲ ನೀರಿರುತ್ತೆ ಅಂತ ಅದನ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಯಾವುದೇ ಕನೆಕ್ಷನ್ ಕೊಟ್ಟರು ಕೂಡ ಯೋಗ್ಯವಾಗಿ ಕುಡಿಯೋ ನೀರು ಕೊಡಬೇಕು. ಯಾವುದೇ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಜಲ್ ಜೀವನ್ದು ನೀವು ಓವರ್ ಹೆಡ್ ಟ್ಯಾಂಕಿಗೆ ಕೊಡ್ತೀರಾ, ಊರು ಬೋರು ಅದಕ್ಕೆ ಕನೆಕ್ಟ್ ಮಾಡಿರ್ತಾರೆ. ಅಲ್ಲಿಂದ ನೀರು ಬರಲಿ ಅಂದ್ಬಿಟ್ಟು ಅದರಿಂದ ಪೈಪ್ಲೈನ್ ಮಾಡಿದರೆ ಟ್ಯಾಂಕ್ ಕ್ಲೀನ್ ಆಗಿದ್ದರೆ ಇಲ್ಲಿ ಕೊಡಿ, ಇಲ್ಲಾಂದರೆ ಡೈರೆಕ್ಟ್ ಬೋರ್ವೆಲ್ ಕನೆಕ್ಷನ್ ಕೊಡಿ. ಇದಕ್ಕೂ 5000 ಕೆಪಾಸಿಟಿ ಇದೆ. ಒಂದು ಸತಿ 5000 ನೀರು ಇಟ್ಟರೆ ಒಂದು ಇವರಿಗೆ ವಾರವರೆಗೂ ಬರುತ್ತೆ. ಪ್ರತಿ ಊರಿಗೂ ಕೂಡ ಒಂದು 5000 ಅಂದರೆ 2 ರಿಂದ 3,000 ಲೀಟ್ರ್ ಫಿಲ್ಟ್ರ್ ಆಗುತ್ತೆ. ಬಾಪ ಇಲ್ಲಿ ಕರಿಯ ಬಾಯಲ್ಲಿ
ಟೆಕ್ನಿಕಲಿ ಹೇಳು 5,000 ಲೀಟ್ರ್ ನಿಂಗೆ ಟ್ಯಾಂಕ್ ನೀರು ತುಂಬುತ್ತಲ್ಲ, ಅದ್ರಲ್ಲಿ ಎಷ್ಟು ನೀರು ಫಿಲ್ಟರ್ ಆಗುತ್ತೆ, ಎಷ್ಟು ನೀರು ವೇಸ್ಟ್ ಆಗುತ್ತೆ? 1 ಅವರ್ಗೆ 1,000 ಲೀಟ್ರ್ ಫಿಲ್ಟರ್ ಆಗುತ್ತೆ ಮೇಡಮ್. ನೀರು ವೇಸ್ಟ್ ಎಷ್ಟಾಗುತ್ತೆ? 5,000ಕ್ಕೆ 3,000 ಎಷ್ಟಾಗುತ್ತೆ? ಯಾಕಂದ್ರೆ ನೀರು ಸರಿಯಿಲ್ಲ, ಡಿಡಿಎಲ್ ಜಾಸ್ತಿ. 1200 ಫೀಟ್ ಕೆಳಗಡೆ ಹೋಗ್ತಾ 1000 ಅಡಿ ಕೆಳಗಡೆ ಹೋಗ್ತಾ ನೀರು ಹಾರ್ಡ್ನೆಸ್ ಜಾಸ್ತಿ ಆಗುತ್ತೆ. ಅದು ಕುಡಿಯೋದಕ್ಕೆ ಯೋಗ್ಯ ಅಲ್ಲ. ಮಕ್ಕಳ ಬೋನ್ಸ್ಗೆ, ಬ್ರೈನ್ಗೆ ಮತ್ತು ಹಲ್ಲಿಗೆ ತುಂಬ ಆರೋಗ್ಯಕರವಾಗಿರಲ್ಲ ಅಂತ ನನಗೆ ಇವ್ರದ್ದು ಒಂದು ರಿಸರ್ಚ್ ಗೌರ್ಮೆಂಟಿಂದ ಆಥರೈಸ್ಡ್ ಇರ್ತಾರೆ. ಆಮೇಲೆ ಆ ರಿಸರ್ಚ್ ಸೆಂಟರಲ್ಲಿ ಏನೇನು ದುಷ್ಪರಿಣಾಮಗಳು ಆಗತ್ತೆ ಒಂದು 5-10 ವರ್ಷ 20 ವರ್ಷ ಆದಮೇಲೆ ಅಂತ ಒಂದು ಒಳ್ಳೆ ರಿಸರ್ಚ್ ಮಾಡಿದ್ದಾರೆ. ಅದಕ್ಕೆ ಯೋಗ್ಯವಾಗಿರೋ ಕುಡಿಯೋ ನೀರನ್ನ ಇಡಬೇಕು ಅಂತಂದರೂ ಕೂಡ ಹಾರ್ಡ್ನೆಸ್ ಇದ್ದಾಗ ಆ ನೀರು ಕುಡಿಬಾರ್ದು. ಅದು ಕಡಿಮೆ ಮಾಡೋದಕ್ಕೆ, ನೀರನ್ನ ಸಾಫ್ಟ್ ಮಾಡೋದಕ್ಕೆ ಒಂದು ಟೆಕ್ನಾಲಜಿ ಇದೆ. ಅದು ಹೈಯರ್ ಎಂಡ್ ಟೆಕ್ನಾಲಜಿ ಎಲ್ಲಿದೆ ಅಂಥ ಟೆಕ್ನಾಲಜಿನೇ ನಾವು ಹುಡುಕಿದ್ದೀವಿ. ಇವ್ರಿಗೆ ಹೇಳೋಕ್ಕೂ ಬರಲ್ಲ, ಅದನ್ನು ಪ್ರೆಸೆಂಟ್ ಮಾಡೋಕ್ಕೂ ಬರಲ್ಲ ಅಂತ ಅವರು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಓಡಾಡಿಕೊಂಡು. 5,000 ಲೀಟ್ರ್ ತುಂಬಿಸಿದ್ರೆ ಅದರಲ್ಲಿ 2,000 ಕುಡಿಯೋ ನೀರು ಬರುತ್ತೆ. ಇನ್ನು ಮಿಕ್ಕಿದ ನೀರು ಯೋಗ್ಯ ಇರಲ್ಲ. ಬಟ್ ಅದನ್ನು ಬೇರೆ ಕಡೆ ಗಿಡಗಳಿಗೆ ಡೈವರ್ಟ್ ಮಾಡಿ ಪ್ರತಿದಿನ 5,000 ಲೀಟ್ರಲ್ಲಿ 3,000 ಬೇರೆ ಗಿಡಕ್ಕೋ ಇನ್ನೇನಕ್ಕೋ ಉಪಯೋಗ ಮಾಡಿ. ಅದನ್ನು ವೇಸ್ಟ್ ಮಾಡಬೇಡಿ. ಆ ನೀರು ಕೂಡ ನಂಗೆ ಇಷ್ಟು ನೀರು ವೇಸ್ಟ್ ಆಗುತ್ತೆ ಅಂತ ಗೊತ್ತಾಗಲಿಲ್ಲ. ನಿಜವಾಗ್ಲೂ ಇಷ್ಟು ನೀರಲ್ವಾ? 5,000 ಲೀಟ್ರಲ್ಲಿ 3,000 ಲೀಟ್ರೇ ವೇಸ್ಟ್ ಆದರೆ ಹೆಂಗೆ ಮೇಡಮ್? ಅದಕ್ಕೆ ಇನ್ನೊಂದು ಟ್ಯಾಂಕ್ ಇದ್ರೆ ಮತ್ತೆ ರೀಫಿಲ್ ಮಾಡ್ಬೋದು ಮೇಡಮ್. ಬಟ್ ಆ ನೀರನ್ನ ಮತ್ತೆ ರೀಯೂಸ್ ಮಾಡ್ಬೋದಾ ಅಂತ ತಿಳ್ಕೊಂಡು ಬೇರೆದಕ್ಕೆ ನೀರು ಬಿಡೋಂಗೆ, ಹೆಂಗೂ ಹಳ್ಳಿಯಲ್ಲಿ ಏನಕ್ಕಾದ್ರೂ ಉಪಯೋಗ ಆಗುತ್ತೆ. ಆ ನೀರು ಮತ್ತೆ ಉಪಯೋಗ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ಬೇಕಾಗತ್ತೆ. 3,000 ಕೆರೆಗೋ ಇನ್ನೊಂದು ಬೋರ್ವೆಲ್ ರೀಚಾರ್ಜ್ ಆಗ್ಲಿಕ್ಕೋ ಏನಕ್ಕಾದ್ರೂ ಮಾಡಲಿ. ಅಷ್ಟು ನೀರು ವೇಸ್ಟ್ ಮಾಡೋಂಗಿಲ್ಲ. ಯಾಕಂದ್ರೆ ಬೋರಿಂದ ಟ್ಯಾಂಕಲ್ಲೇ ಬರಬೇಕು ಫ್ರೆಶ್ ನೀರು ನಮಗೆ. ಸರಿ, ನೀನೇನು ಮಾಡ್ತೀಯೋ ಅದನ್ನು ವ್ಯವಸ್ಥೆ, ಆ ಸಿಸ್ಟಮ್ನ ಸರಿಯಾಗಿರೋದು ಮಾಡಿ. ಮೊನ್ನೆ ನಮಗೆ ಬರ ನಿರ್ವಹಣೆ ವಿಚಾರವಾಗಿ ಮೀಟಿಂಗ್ ಕರೆದಿದ್ರು. ಚಿತ್ರದುರ್ಗಕ್ಕೆ ಹೋಗಿದ್ದೆ ನಾನು ಕೂಡ. ಕುಡಿಯೋ ನೀರಲ್ಲಿ ಎಲ್ಲೆಲ್ಲಿ ರಿಪೇರ್ಸ್ ಆಗಿದೆ ಅದನ್ನು ಇ.ಒ. ಆಫೀಸಿಂದ, ಪಂಚಾಯತಿ ತಪ್ಪಿದ್ರೆ ಇ.ಒ. ಆಫೀಸಿಂದಾನೇ ಅದನ್ನು ಬಗೆಹರಿಸ್ಬೇಕು ಅಂತಂದ್ಬಿಟ್ಟು ಒಂದು ಆದೇಶ ಮಾಡಿದ್ದಾರೆ. ಇವ್ರಿಗೆ ಏನು ಮೇಂಟೆನೆನ್ಸ್ ಫೀಸ್ ಬರುತ್ತೆ, ಕಂದಾಯ ಮತ್ತು ಮೇಂಟೆನೆನ್ಸ್ ಫೀಸ್ ಪಂಚಾಯತಿಗೆ ಬರುತ್ತೆ. ಪ್ರತಿ ಪಂಚಾಯತಿಯವರು ಕುಡಿಯೋ ನೀರಿನ ಘಟಕಗಳನ್ನ ಅವರು ಪಂಚಾಯತಿ ಅನುದಾನದಲ್ಲಿ ಅವರು ಎಲ್ಲ ಮೇಂಟೆನೆನ್ಸ್ ಮಾಡಬೇಕು. ಕುಡಿಯೋ ನೀರಿನ ಘಟಕಗಳು ಅದು ರಿಪೇರಿ ಮಾಡೋಕ್ಕಾದರೆ ರೆಡಿ ಮಾಡಬೇಕು. ರಿಪೇರಿ ಮಾಡೋ ಸ್ಟೇಜ್ ಇಲ್ಲ ಅಂದರೆ ಆ ಥರ ಬೋರ್ಡ್ ಹಾಕಬೇಕು, ಇದು ರಿಪೇರಿ ಮಾಡೋಕ್ಕೆ ಯೋಗ್ಯವಾಗಿಲ್ಲ ಅಂತಂದ್ಬಿಟ್ಟು. ಆ ಜಾಗಕ್ಕೆ ಅದು ಒಳ್ಳೆ ಕ್ವಾಲಿಟಿ ಮಿಷಿನರೀಸ್ ಹಾಕಿದರೆ 5 ವರ್ಷ 10 ವರ್ಷ ಲೈಫ್ ಇರುತ್ತೆ. ಇಲ್ಲ ಅದಕ್ಕೆ ತಪ್ಪಿರೋ ಅಂಥದ್ದು ಮೇಂಟೆನೆನ್ಸ್ ಆಗಲೆ ಸಕಾಲಕ್ಕೆ 6 ತಿಂಗಳಿಗೆ ವರ್ಷಕ್ಕೆ ಮೇಂಟೆನೆನ್ಸ್ ಆಗದೆ ಯಾವುದೋ ಹಳೆ ಮಿಷಿನರೀಸ್ನ ಫಿಕ್ಸ್ ಮಾಡಿದರೆ ಅದು ಕಾಟಾಚಾರಕ್ಕೆ ಹಾಕಿರ್ತಾರೆ, ಅದನ್ನು ಸರ್ವಿಸ್ ಮಾಡೋಕ್ಕಾಗಲ್ಲ. ಆ ಜಾಗದಲ್ಲಿ ಹೊಸ ಫಿಲ್ಟರ್ಸ್ನ ಹಾಕಿ ಹೊಸ ಸರ್ವಿಸ್, ಬೇರೆ ಸೇವೆನ ಕೊಡೋ ಅಂಥ ಪ್ರಯತ್ನ ಮಾಡಬೇಕು. ಇವರಿಗೆ ಮೇಂಟೆನೆನ್ಸ್ ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ. ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಹೇಳಿದ್ದಾರೆ. 2 ವರ್ಷ 3 ವರ್ಷ 5 ವರ್ಷ ಯಾವ ಕಂಪ್ನಿ ಮೇಂಟೈನ್ ಮಾಡುತ್ತೆ ಅವರೇ ಮಾಡಲಿ. ಆವಾಗ ಏನಾದರೂ ರೀಪ್ಲೇಸ್ಮೆಂಟ್ ಇದ್ದರೆ ಅವ್ರದ್ದು ಇದು ಈ ಪೀರಿಯಡ್ ಇರುತ್ತೆ, ಗ್ಯಾರಂಟಿ ಪೀರಿಯಡ್. ಆ ವಾರಂಟಿ ಪೀರಿಯಡ್ ಒಳಗಡೆ ಏನೇನು ಪ್ರಾಬ್ಲಮ್ ಬಂದರೂ ಅದನ್ನು ರೀಪ್ಲೇಸ್ ಮಾಡ್ತಾರೆ. ಹೊಸ ಸಿಸ್ಟಮ್ಮು, ಹೊಸ ಮಿಷಿನರೀಸು, ಆ ಫಿಲ್ಟ್ರ್ ಮಾಡೋ ಇದೆಲ್ಲ ಇರುತ್ತೆ, ಅವು ಎಲ್ಲನೂ ಚೇಂಜ್ ಮಾಡ್ತಾರೆ, ರೀಪ್ಲೇಸ್ ಮಾಡ್ತಾ ಬರ್ತಾರೆ. ಪ್ರತಿ ಒಂದು ಫಿಲ್ಟ್ರು 3 ಇಯರ್ಸು 5 ಇಯರ್ಸ್ ಇರುತ್ತಲ್ಲ, ಆ ಮೇಂಟೆನೆನ್ಸ್ ಪೀರಿಯಡ್ನ ಅವ್ರು ಮಾಡಲಿ. ಅದಾದಮೇಲೆ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಲಿ. ಪಂಚಾಯತಿಗೂ ಇಲ್ಲಿ ಪ್ರತಿ ನೀರು ತೊಗೊಂಡಾಗೂ 5 ರೂಪಾಯಿ ಕಾಯಿನ್ ಹಾಕಿ ತೊಗೊಳೋದ್ರಿಂದ ಆ ದುಡ್ಡಲ್ಲಿ ಅವ್ರು ಮೇಂಟೈನ್ ಮಾಡಲಿ. ನೆಕ್ಸ್ಟ್ ಪಂಚಾಯತಿಯವರು ಅದ್ರ ಮೇಲೆ ಬಂದರೂ ಸರ್ಕಾರ ಅವ್ರಿಗೆ ಒಂದು ಆದೇಶ ಮಾಡಿದೆ, ಅದನ್ನು ಅವ್ರು ಪರಿಪಾಲನೆ ಮಾಡಲಿ. ಕದ್ರಿಯನ್ಕೊಪ್ಪ ಅದು ಯಾವ ರೀತಿ ಕ್ರಮ ಕೈಗೊಂತೀರ? ಅದೇ ನಾನು ಅದನ್ನ PDOಗೆ ಹೋಗಿ ಅದು ರಿಪೇರಿ ಮಾಡೋ ಸ್ಟೇಜಲ್ಲಿ ಇಲ್ಲ ಅಂತಂದರೆ ಅದಕ್ಕೆ ಹೊಸದೇ ನಾವು ಪ್ರಸ್ತಾವನೆ ತೊಗೊಂಡು ಆ ಜಾಗಕ್ಕೆ ಹೊಸದೇ ಮಾಡಬೇಕಾಗತ್ತೆ. ಹಳೇದನ್ನು ಮತ್ತೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ ಬೇಡ. 10, 20, 25 ಸಾವಿರದ ಒಳಗಡೆ ಆದರೂ ರೆಡಿ ಮಾಡಿಸ್ಲಿ, ಅದ್ರ ಮೇಲಾದರೆ ಹೊಸದು ಮಾಡಿ. SP ಆಫೀಸ್ ನೀವೇ ಮಾಡಿ ಊರು ದೊಡ್ಡವ್ರು ಮಾಡಿ. ಸದೇವ ಲಗ್ನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ಒಳಗಡೆ ಹೋಗಿ ನೀವು ಬಂದ್ರಮ್ಮ ಹೆಣ್ಮಕ್ಳು. ಸ್ವಾಮಿ
ಸ್ವಲ್ಪ ಹಿಂದೆ ಹೋಗು, ಹಿಂದೆ ಹಂಗೆ. ಸಹೋದರಿಯವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರೂಪಕಲಾ ಶಶಿಧರ ಮೇಡಮ್ ಅವರಿಗೆ ಕನ್ನೂರು ಗ್ರಾಮಸ್ಥರ ಪರವಾಗಿ ಮೊದಲನೇದಾಗಿ ಧನ್ಯವಾದಗಳು ತಿಳಿಸ್ತೇವೆ. ಈ ಊರಿಗೆ ಮಾಡಿರ್ತಕ್ಕಂಥ ಸೌಲಭ್ಯ ಮೇಡಮ್ನವರು ಇಡೀ ನಮ್ಮ ಪಂಚಾಯತಿಯಲ್ಲಿ ಯಾವ ಊರಿಗೂ ಮಾಡಿಲ್ಲ, ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಈ ಪಂಚಾಯತಿಯಲ್ಲಿ. ಈ ಊರಿಗೆ ವಿಶೇಷವಾಗಿ ಮೇಡಮ್ ಎಲ್ಲ ಮನೆ ಹತ್ರನೂ ನಾವು ಕಾಂಕ್ರೀಟ್ ಹಾಕಿಸಿರೋದು ನಮ್ಮ ಮೇಡಮ್ನವರ ಅನುದಾನನೇ. 1 ಕೋಟಿ 1.5 ಕೋಟಿ ಅನುದಾನವನ್ನು ಈ ಕನ್ನೂರು ಗ್ರಾಮಕ್ಕೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ನಿವೇಶನ ರಹಿತ ಅಂತ 30 ಸೈಟ್ಗಳು ಹಕ್ಕುಪತ್ರಗಳೆಲ್ಲ ರೆಡಿಯಾಗಿದೆ. ನೆಕ್ಸ್ಟ್ ಪ್ರೋಗ್ರಾಮ್ ಮಾಡಿ ಆ ಪ್ರೋಗ್ರಾಮ್ ತಮ್ಮ ಮೇಡಮ್ ಕೈಯಲ್ಲಿ ಕೊಡಿಸ್ಲಿಕ್ಕೆ ಎಲ್ಲ ಸಿದ್ಧವಾಗಿದ್ದೀವಿ. ಅದೇ ತರ 2 ಆರೋ ಪ್ಲಾಂಟ್ಗಳು ಹಾಕಿದ್ದಾರೆ, ಮತ್ತೆ ಐಮಾರ್ಸ್ ಲೈಟ್ ಹಾಕಿದ್ದಾರೆ, ಮತ್ತೆ 2 ಐಮಾರ್ಸ್ ಲೈಟ್ ರೆಡಿ ಮಾಡಿದ್ದಾರೆ. ಯಾಕಂದ್ರೆ ಈ ಊರು ದೊಡ್ಡದು, ಇಲ್ಲಿ ಎಲ್ಲ ಟೆಂಪಲ್ ಇದೆ, ಇಲ್ಲಿ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಅಂತ ಒಂದು ಟೆಂಪಲ್ ಇದೆ. ಇಲ್ಲೇ ವಿಶೇಷವಾಗಿ ಎಲ್ಲರೂ ಮದುವೆಗಳು ಇಲ್ಲೇ ಮಾಡ್ತಾರೆ, ಬಂದು ಜಾಸ್ತಿ ಸೌಕರ್ಯ ಇದೆ ಅಂತ ಇಲ್ಲಿ ಊರವರು ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಹಾಕ್ಸಿದ್ದಾರೆ. ಒಳ್ಳೇದೇ. ಅದಕ್ಕೆ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಸೇವೆ ಮಾಡ್ಲಿ ಅಂತ ನಮ್ಮ ಮೇಡಮ್ನವರಲ್ಲಿ ಮನವಿ ಮಾಡ್ಕೊಳ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಇಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ಅನ್ಕೊಳ್ಳೋರಿಗೆ ಒಂದ್ ಮಾತು ಹೇಳಿ, ನನ್ನ ಒಂದು 9-10 ವರ್ಷಗಳಿಂದ ನಾವು ಈ ಊರುಗಳು ಪ್ರವಾಸ ಮಾಡುವಾಗ ನೀರಿನ ಅಭಾವ ಜಾಸ್ತಿ. 900 ಅಡಿ, 1000 ಅಡಿ, 1200 ಅಡಿ ಕುಡಿದ್ರು ಕೂಡ ನೀರ್ ಸಿಗ್ತಾ ಇರ್ಲಿಲ್ಲ. ಕುಡಿಯೋ ನೀರಿನ ಘಟಕ ಆಮೇಲೆ ವಿಚಾರ, ನೀರ್ ಸಿಗ್ತಾ ಇರ್ಲಿಲ್ಲ. ಆ ನೀರಿನ ಮಟ್ಟ ಎಷ್ಟು ಕೆಳಗಡೆ ಹೋಗುತ್ತೆ, 1000 ಅಡಿಯಿಂದ ಕೆಳಗಡೆ ಹೋಗುತ್ತೆ, ಅದು ಕುಡಿಯಕ್ಕೆ ಯೋಗ್ಯ ಆಗಿರಲ್ಲ. ಇವತ್ತೆಲ್ಲ ನಾಳೆ ಈ ಭಾಗದಲ್ಲಿ ಯಾರು ರೈತರಿದಾರೋ, ಬಡವರಿದಾರೋ, ನಮ್ಮನ್ನ ನಂಬ್ಕೊಂಡು ಯಾರು ಸರ್ಕಾರ ನಂಬ್ಕೊಂಡಿರ್ತಾರ ಅಂತವ್ರಿಗೆ ಯೋಗ್ಯವಾಗಿರೋ ನೀರ್ ಕೊಡ್ಬೇಕಂದ್ರೆ ಫಸ್ಟ್ ಬೋರ್ವೆಲ್ ನೀರೇ ಸರಿಯಾಗಿರ್ಲಿಲ್ಲ. 1000 ಅಡಿ ಕೆಳಗಡೆ ಹೊಟ್ಟೋಗ್ತಾ ಇತ್ತು. ಕ್ಲೋರೈಡ್ ಕಂಟೆಂಟ್ಸ್ ಜಾಸ್ತಿ ಇರ್ತಾ ಇತ್ತು, ಅಂದ್ರೆ ನೀರೆಲ್ಲ ಹಾರ್ಡ್ನೆಸ್ ಜಾಸ್ತಿ ಇರ್ತಾ ಇತ್ತು. ಅದು ಪರಿವರ್ತನೆ ಆಗ್ಬೇಕಂದ್ರೆ ಬೋರ್ವೆಲ್ಸ್ ರೀಚಾರ್ಜ್ ಆಗ್ಬೇಕಾಯ್ತು. ಆ ಬೋರ್ವೆಲ್ಸ್ ರೀಚಾರ್ಜ್ ಆಗ್ಲಿಕ್ಕೆ ಎಲ್ಲೆಲ್ಲಿ ಚೆಕ್ ಡ್ಯಾಮ್ಸ್ ಇದೆ ಕಾಣಲ್ಲ. ಈಗ ಚೆಕ್ ಡ್ಯಾಮ್ಸ್ ನಾವ್ ಎಷ್ಟು ಮಾಡಿದೀವಿ, ಯಾವ್ಯಾವ ಪಂಚಾಯತಿಯಲ್ಲಿ ಮಾಡಿದೀವಿ, ಅವ್ ಯಾವೂ ಕಾಣಲ್ಲ. ಆ ಚೆಕ್ ಡ್ಯಾಮ್ಸ್ ನಾವು 10 ವರ್ಷಗಳ ಕಾಲ ಎಲ್ಲೆಲ್ಲಿ ಬೇಕು ಆ ಜಾಗದಲ್ಲಿ ಮಾಡಿರೋದ್ರಿಂದ ರೈತರ ಜಮೀನಲ್ಲಿ ಆ ಬೋರ್ವೆಲ್ಸ್ ರೀಚಾರ್ಜ್ ಆಗಿದೆ. ಕೆಲವೊಂದ್ ಕೆರೆಗಳಲ್ಲಿ ನೀರ್ ನಿಂತಿದೆ. ಅದಾದ್ಮೇಲೆ ಇವತ್ತೆಲ್ಲ ಎಷ್ಟೋ ಭಾಗದಲ್ಲಿ ಒಂದು 40% ಭಾಗದಲ್ಲಿ ನೀರು ಆಲ್ಮೋಸ್ಟ್ 1000 ಫೀಟ್ ಕೆಳಗಡೆ ಹೋಗಿಲ್ಲ, ಯೋಗ್ಯವಾಗಿದೆ. ಆದ್ರೆ ಹಿಂದೆ 1300 ಅಡಿ ಹೋಗಿದೆ. ಅದಾದ್ಮೇಲೆ ಈ ಭಾಗದಲ್ಲಿ ಸ್ವಲ್ಪ ಎಲ್ಲ ರೈತರಿಗೆ ಇಂಡಿವಿಜುವಲ್ ಬೆನಿಫಿಟ್ಸ್ ಕೊಡುವಾಗ ಬೋರ್ವೆಲ್ ಕೊಟ್ಟಿದೀವಲ್ಲ, 99% ಸಕ್ಸಸ್ ಆಗಿದೆ. 99% ಯಾರು ಇಂಡಿವಿಜುವಲ್ ಬೆನಿಫಿಟ್ ಅಂದ್ರೆ ಯಾರೋ ಒಬ್ಬ ರೈತರಿಗೆ ಬೋರ್ವೆಲ್ ಹಾಕ್ಸ್ಕೊಡೋ ಅಂತ ಯಾವ್ದೋ ಒಂದು ಯೋಜನೆ, ಗಂಗಾ ಕಲ್ಯಾಣದ ಯಾವ್ದೋ ಒಂದು ಯೋಜನೆಯಲ್ಲಿ ಮುಂದೆ ಬಂದಾಗ ಅವರಿಗೆ ಅದು ಯೋಗ್ಯವಾಗಿ ನೀರ್ ಸಿಕ್ಕಿದೆ. ಆ ರೈತ ತನ್ನ ಪರಿಶ್ರಮದಲ್ಲಿ ಬದುಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಯಾರ್ಯಾರ್ದು ಬಂದಿದೆ ಬೇಡಿಕೆ ನಾನು ಯಾವ್ದೂ ರಿಜೆಕ್ಟ್ ಮಾಡಿಲ್ಲ. MIL 99 ಬೋರ್ವೆಲ್ಸ್ ಹಾಕಿದೀವಿ, 1% ಕೂಡ ಫೇಲ್ಯೂರ್ ಇಲ್ಲ. ಆ ಸತ್ಯ ತಿಳ್ಕೊಳ್ಳಲ್ಲ. ಈ ಏನು ವಿಚಾರ ನಾವು ನಿಮ್ ಗಮನಕ್ಕೆ ತರ್ಬೇಕು ಅದು ಗೊತ್ತಾಗ್ತಾ ಇಲ್ಲ, ಅವ್ರಿಗೆ ಹೇಳೋ ಅಂತ ಇದು ಬರ್ತಿಲ್ಲ. ಯಾಕೆ ನಾವು ಜಾಸ್ತಿ ಆದ್ಯತೆ ಕುಡಿಯೋ ನೀರಿನ ಘಟಕಗಳು ಕೊಡ್ತೀವಿ ಅಂದ್ರೆ, ಹಿಂದೆ ನಾವು ನೀರ್ ಏನ್ 20 ವರ್ಷಗಳ ಕಾಲ 10 ವರ್ಷಗಳ ಕಾಲ ಕುಡಿತಾ ಇದ್ವಿ ಅದು ಯೋಗ್ಯವಾಗಿಲ್ಲ ಅಂತ ಒಂದ್ ಸರ್ಟಿಫೈ ಮಾಡಿದ್ರು. ತುಂಬಾ ಡೆಪ್ತ್ ಹೋದಷ್ಟು ನಾವು ಬೋರ್ವೆಲ್ಸ್ ಅಲ್ಲಿ ಆ ನೀರ್ನ ನಾವು ಬಳಕೆ ಜಾಸ್ತಿ ಮಾಡ್ತಾ ಮುಂದೆ ಕಾಲ್ ಸವಿಯುತ್ತೆ. ಅದಾದ್ಮೇಲೆ ಬೇರೆ ಬೇರೆ ಅದರದೇ ಆದದ್ ಒಂದ್ ಕಾಂಪ್ಲಿಕೇಶನ್ಸ್ ಇರುತ್ತೆ. ಇವತ್ತಿನ ಮಕ್ಕಳಿಗೆ ಅಂತ ಪರಿಸ್ಥಿತಿ ಬರ್ಕೂಡ್ದು. ಅವ್ರಿಗೆ ಹತ್ರ ಅವ್ರಿಗೆ ಸೌಕರ್ಯ ಅನ್ನೋದು ಮೊದಲನೇದು, ಕುಡಿಯೋಕ್ ನೀರ್ ಆದ್ಯತೆ ಮಾಡ್ಕೊಡೋಣ ಅಂತಂದ್ಬಿಟ್ಟು. ಆಮೇಲೆ ಈ ಊರಿಗೆ ಒಂದ್ ಕಾರ್ಯಕ್ರಮ ಮಾಡೇ ಬರ್ಬೇಕಾಯ್ತು. ಕನ್ನಡವ್ರಿಗೆ ಮಾತು ಕೊಟ್ಟಿದ್ವಿ, ನಿಮಗ್ ಜಾಗ ಕೊಟ್ಟು ಹಕ್ಕುಪತ್ರ ಕೊಟ್ಟು ನಾನು ಈ ಊರಿಗೆ ಬರೋದು ಕಾರ್ಯಕ್ರಮ ಮಾಡಿ ಅಂತ. ಹಕ್ಕುಪತ್ರ ಬಂದು ಇಒ ಆಫೀಸಲ್ಲಿ ಕಾಯ್ತಾ ಇದೆ. ಕಾರ್ಯಕ್ರಮ ಮಾಡೋದಕ್ಕೆ ಡೇಟ್ ಹುಡ್ಕೊಂಡು ಇವ್ರು ನಮ್ ನಾಯಕರಿಗೆ ಬಿಡುವಿಲ್ದೆ ಇರೋದು, ಕಾರ್ಯಕ್ರಮ ಮಾಡಕ್ ಆಗಿಲ್ಲ, ಬಿಡುವಿಲ್ಲ ಪಾಪ ಅವ್ರಿಗೆ. ಜಾಗ ಗುರ್ತಿಸಿ 1.5 ವರ್ಷ 2 ವರ್ಷ ಆಗಿದೆ. ಅದನ್ನ ಸ್ವಲ್ಪ ಮೂಲಭೂತವಾಗಿರುವಂತ ಸೌಕರ್ಯ ಮಾಡಿ, ಆಮೇಲೆ ಇಡೀ ಜಿಲ್ಲೆಯಲ್ಲಿ 2 ಜಾಗಕ್ಕೆ ಸರ್ಕಾರದಿಂದ ಹಕ್ಕುಪತ್ರ ಬಂದಿರೋದು. ಒಂದು ರಾಮಸಾಗರದ ಕೂಳೂರಲ್ಲಿ, ಆಮೇಲೆ ಕಂಗಾನಹಳ್ಳಿ ಪಂಚಾಯತಿಯಲ್ಲಿ ಕಣ್ಣೂರಲ್ಲಿ. ಇಲ್ಲಿ ಮಾತು ಕೊಟ್ಟು ಹೋಗಿದ್ವಿ ಇವ್ರ ಬೇಡಿಕೆ ಇಟ್ರು, ನಾವು ಮಾತು ಕೊಟ್ವಿ. ನಾವು ಮಾತು ಕೊಟ್ಟ ಮೇಲೆ ಸರ್ಕಾರದಲ್ಲಿ ಓಡಾಡಿ ಪ್ರತಿದಿನ ಹೋದಾಗೆಲ್ಲ ಹಕ್ಕುಪತ್ರಗಳು ಇಡೀ ಜಿಲ್ಲೆಯಲ್ಲಿ ಎಲ್ಲೂ ತರಕ್ ಆಗಿಲ್ಲ ಹಕ್ಕುಪತ್ರ. ನಾನು ಹಿಂದೆ ಬಿದ್ದು ಆ ಫಲಾನುಭವಿನ ಗುರ್ತಿಸಿ ಅಧಿಕಾರಿಗಳನ್ನ ಹಿಡಿದು ಅದು ಪ್ರೊಸೀಜರ್ ಮಾಡಿ ಏನೇನ್ ದಾಖಲೆಗಳು ಕೇಳ್ತಾರ ಆನ್ಲೈನ್ ಅಲ್ಲಿ
ಆನ್ಲೈನ್ ಅಲ್ಲ ದಾಖಲೆಗಳನ್ನೆಲ್ಲ ಅಪ್ಡೇಟ್ ಮಾಡಿಸಿ ಮೀಟಿಂಗ್ಸ್ ಮಾಡಿಸಿ ಪದೇ ಪದೇ ನಾವ್ ಅಲ್ಲಿಂದ ಹಕ್ಕುಪತ್ರನೂ ತಂದಾಯ್ತು. ಅದನ್ನ ಹಂಚಿಕೆ ಮಾಡ್ಬೇಕಂದ್ರೆ ಆ ಕಾರ್ಯಕ್ರಮಕ್ಕೆ ಜಾಗ ಕೊಟ್ಟಿದೀವಿ, ಹಕ್ಕುಪತ್ರನೂ ತಂದಿದೀವಿ. ಸ್ವಲ್ಪ ಯೋಗ್ಯವಾಗಿ ಮಾಡಿಕೊಡಿ, ಬಡವರು ಏನೂ ಇಲ್ಲ ಅಂತ ಆ ಜಾಗ ನಿವೇಶನ ನಂಬ್ಕೊಂಡಿರೋರ್ಗೆ ಸ್ವಲ್ಪ ಯೋಗ್ಯವಾಗಿ ಆ ಜಾಗನ ಲೆವೆಲ್ ಮಾಡಿ ಅವ್ರಿಗೆ ವ್ಯವಸ್ಥಿತವಾಗಿರೋ ಸೌಕರ್ಯ ಮಾಡಿ ಕೊಡ್ಬೇಕು. ಬರೀ 30 ಜನನೇ ಇದಾರ, ಇನ್ನೂ ಎಷ್ಟ್ ಜನ ಇದಾರೋ ಗೊತ್ತಿಲ್ಲ, ಬಟ್ ಜಾಗ ಬಿಡಿಸುವಂತ ಕೆಲಸ ಮಾಡಿದೀವಿ. ಅದಾದ್ಮೇಲೆ ಯಾವ್ದೇ ಒಂದ್ ಕುಡಿಯೋ ನೀರಿನ ಘಟಕ, ಹೆಣ್ಮಕ್ಳು ಮತ್ತಿನ್ಯಾರನ್ನೂ ಅವಲಂಬಿಸ್ಬಾರ್ದು, ಅವರಿಗೆ ವ್ಯವಸ್ಥಿತವಾಗಿ ಆ ಸೌಕರ್ಯ ಕೊಟ್ಟಾಗ ಅವ್ರಿಗೆ ಮುಟ್ಬೋದು. ಬಟ್ ಇವಾಗ ಇಲ್ಲಿಗ್ ಬಂದ್ಮೇಲೆ ಏನ್ ಒಂದ್ ಸಮಾಧಾನ, ದೇವಸ್ಥಾನ ಇದೆ, 4 ಜನ ಮದ್ವೆ ಮಾಡ್ಕೊಳಕ್ ಬರ್ತಾರೆ, ಇಲ್ಲಿ ಎಷ್ಟೋ ಜನ ಬಂದು ಹೋಗ್ತಾರೆ. ಅವ್ರಿಗೆಲ್ಲ ದೃಷ್ಟಿಕೋನ ಇಟ್ಕೊಂಡು ಸ್ಕೂಲ್ ಇದೆ, ದೇವಸ್ಥಾನ ಇದೆ ಅಂತ ಆ ದೃಷ್ಟಿಕೋನದಿಂದ ದೂರ ಹಾಕಿದಾರೆ ಅಥವಾ ಜಾಗ ಕೊಡದೆ ದೂರ ಹಾಕಿದಾರೆ. ಒಟ್ಟಲ್ಲಿ ಉಪಯೋಗ ಆಗ್ಲಿ. ನಮ್ದು ಊರ್ ತುಂಬಾ ದೊಡ್ಡದಿತ್ತು, ನಾವು ಕಣ್ಣೂರ್ಗೆ ಹೋದಾಗ ದೊಡ್ಡ ಊರು, ಆ ದೊಡ್ಡ ಊರಿಗೆ ಸೌಕರ್ಯಗಳು ತುಂಬಾ ಕಡಿಮೆ ಅಂತ ಹೇಳ್ತಾ ಇದ್ರು. ಆ ಮಾತು ಉಳಿಸ್ಕೋಬೇಕಲ್ವಾ, ನಾವು 4 ಸತಿ ಬಂದು ಹೋದ್ಮೇಲೆ ಆ ಮಾತನ್ನ ಉಳಿಸ್ಕೋಬೇಕು ಅನ್ನೋ ಮನ್ಸಿತ್ತು. ಸೊ ನಮ್ ಪ್ರಯತ್ನ, ಕಷ್ಟ ಬಿದ್ದಿದ್ದಾರೆ, ನಂಬಿಕೆ ಇಟ್ಕೊಂಡಿದ್ರು, ಪರಿಶ್ರಮ ಇದೆ. ಯಾವಾಗಾದ್ರೂ ಕೋಪ ಮಾಡ್ಕೊಂಡು ಬೈತೀನಿ, ಆದ್ರೆ ಅವ್ರು ಹೇಳಿರೋ ಎಲ್ಲಾ ಕೆಲಸ ಮಾಡಿದೀನಿ ಚಾಚು ತಪ್ಪದೆ, ಒಂದು ಬಿಡದೆ ಮಾಡಿದೀನಿ. ನನ್ ತಲೆಯಲ್ಲೇ ಜ್ಞಾಪಕ ಇರ್ತಾ ಇತ್ತು, ಅವ್ರೇನ್ ಅರ್ಜಿ ಕೊಡೋದೇ ಬೇಕಾಗಿರ್ಲಿಲ್ಲ, ಅಷ್ಟು ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಸ್ಪಂದಿಸೋ ಅಂತ ಕೆಲಸ ಮಾಡಿದೀನಿ. ಇನ್ನೂ ಸ್ವಲ್ಪ ಚುರುಕಾಗ್ಬೇಕಂತ ನನ್ಗೆ ಅವ್ರ ಬಗ್ಗೆ ಒಂದು ಆಸಕ್ತಿಯಿಂದ. ಬಟ್ ರೈತರ ಪರಿಸ್ಥಿತಿ ಏನು ನೋಡಿದ್ದಾರೆ, ಇಂಡಿವಿಜುವಲ್ ಬೋರ್ವೆಲ್ಸ್ ಹಾಕಿದ್ದಾರೆ. ಅವ್ರು ಇವತ್ತು ಎಷ್ಟೋ ಜನ ಬೆಳೆ ಇಟ್ಕೊಂಡು ನನ್ಗೆ ಬರ್ತಾರೆ, ಕಡ್ಲೆಕಾಯಿ ಎತ್ಕೊಂಡು ಇನ್ನೊಂದ್ ಎತ್ಕೊಂಡು ನಮ್ಗೆ ಬೆಳೆ ಇಟ್ಟಿದೀವಿ, ಫಸ್ಟ್ ಬೆಳೆ ಖುಷಿ ಆಗಿದ್ದಾರೆ. MIL ಕೊಟ್ಟಿದ್ ನಾನು ಎಲ್ಲಾ ಬೋರ್ವೆಲ್ಸ್ ನನ್ಗೆ ತೃಪ್ತಿ ಇದೆ. ನಾನು ಶಾಸಕರಾದಾಗ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೊಡಕ್ ಆಗದೆ ಇರೋದು ಒಂದೇ ಸತಿ MIL ನಾನು ಕೊಡಕ್ಕಾಯ್ತು. ಆ 8-9 ವರ್ಷದ್ದು ಒಂದೇ ಸತಿ ಎಲ್ಲೆಲ್ಲಿದ್ದ ಲಿಸ್ಟ್ಗಳು ಕಾಯ್ಕೊಂಡಿದ್ದನ್ನೆಲ್ಲ ಒಂದೇ ಹತ್ರ ಹಾಕಿ ಕೊಡಿಸುವಂತದ್ದಾಯ್ತು. ಎಷ್ಟೋ ಈ ಸುತ್ತಮುತ್ತ ಹಳ್ಳಿಗಳವರಿಗೆ ಬೋರ್ವೆಲ್ ಅಲ್ಲಿ ನೀರ್ ಸಿಕ್ಕಿದೆ. ಅವ್ರ ಸ್ವಂತ ಜೀವನ ಕಟ್ಕೊಳ್ಳೋದಕ್ಕೆ ಅವರೇ ಸ್ವಂತ ಮಾಡ್ಬೇಕಂದ್ರೆ 5 ಲಕ್ಷ ಆದ್ರೂ ಬೋರ್ ಕೊರೆದು ಪಂಪು ಮೋಟ್ರು ಎನರ್ಜೈಸೇಷನ್ ಮಾಡ್ಕೊಳಕ್ ಆಗ್ಲಿಲ್ಲ. MIL 7 ಲಕ್ಷ ಇಟ್ಟಿದ್ರು. ಎಷ್ಟು? 7,50,000 ಇಟ್ಟಿದ್ರು ಅನ್ಸುತ್ತೆ. ಅಷ್ಟು ಅನುದಾನನು ಈ ಭಾಗದ ಯಾರ್ಯಾರು 3 ಸತಿ 5 ಸತಿ ಅರ್ಜಿ ಹಾಕೊಂಡಿದಾರೆ ಮತ್ತೆ ಅವ್ರನ್ನ ಓಡಾಡಿಸ್ಬಾರ್ದು ಅಂತ ಆ ಒಂದ್ ಪರಿಶ್ರಮ ಪ್ರಾಮಾಣಿಕವಾಗಿ ಮಾಡಿದ್ದೆ. ಇವ್ರು ಒಂದ್ ಕಾರ್ಯಕ್ರಮ ಮಾಡ್ಬೇಕಾಯ್ತು ಆಗ್ತಾ ಇದೆ, ಅದ್ರ ಜೊತೆಯಲ್ಲಿ ಈ ಕಾರ್ಯಕ್ರಮ ಮಾಡ್ಬೇಕು ಆತರ ಬಿದ್ದು ಇದಕ್ಕೊಂದ್ಸತಿ ಇನ್ನೊಂದಕ್ಕೊಂದ್ಸತಿ ಆತರ ದುಡುಕಿದಾರೆ ಅಷ್ಟು.